ಈಗ ಅದೇ ಪ್ರಶ್ನೆಯ ಅಥವಾ ಪ್ರಶ್ನೆ ಏನಿದೆ ಮಕ್ಕಳೇ, ಸರಿಯಾಗಿ ಪ್ರಶ್ನೆಯನ್ನು ಓದಿ. ಹಣ್ಣಿನ ರಸದ ವ್ಯಾಪಾರಿಯು ಚಿತ್ರದಲ್ಲಿ ತೋರಿಸಿರುವ, ಇಲ್ಲಿ ನೀವು ಚಿತ್ರವನ್ನು ಗಮನಿಸಬೇಕು, ಚಿತ್ರದಲ್ಲಿ ತೋರಿಸಿರುವ ಆಕಾರದಲ್ಲಿರುವ ಗಾಜಿನ ಲೋಟದಲ್ಲಿ ಗ್ರಾಹಕರಿಗೆ ಹಣ್ಣಿನ ರಸವನ್ನು ನೀಡುತ್ತಿದ್ದಾನೆ. ಸಿಲಿಂಡರಿನಾಕಾರದ ಗಾಜಿನ ಲೋಟದ ಒಳವ್ಯಾಸವು 5 ಸೆಂಟಿಮೀಟರ್ ಇದೆ. ಲೋಟದ ಕೆಳಭಾಗದಲ್ಲಿ ಅರ್ಧಗೋಳದಷ್ಟು ಎತ್ತರಿಸಿದ ಭಾಗವಿದ್ದು ಇದು ಲೋಟದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಗಾಜಿನ ಲೋಟದ ಎತ್ತರವು 10 ಸೆಂಟಿಮೀಟರ್ ಆದರೆ ಲೋಟದ ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯಿರಿ. ಇಲ್ಲಿ ಪೈನ ಬೆಲೆಯನ್ನು ಅವರೇ ಕೊಟ್ಟಿರ್ತಾರೆ, ಅದೇ ಬೆಲೆಯನ್ನು ನಾವು ಹಾಕಿರಬೇಕು. ಇಲ್ಲಿ ಲೋಟ ಹೇಗಿದೆ ನೋಡಿ ಮಕ್ಕಳೇ, ನೋಡೋದಕ್ಕೆ ಹೊರಭಾಗದಿಂದ ಇದು ಸಿಲಿಂಡರ್ ಆಕಾರದಲ್ಲಿ ಇದೆ. ಆದರೆ ಇಲ್ಲಿ ಇಷ್ಟು ಭಾಗ ನಾವು ಗಮನಿಸಿದರೆ ಇಷ್ಟು ಭಾಗ ಇಲ್ಲಿ ಏನಾಗಿದೆ, ಓಪನ್ ಆಗಿರುತ್ತೆ, ಅಂದರೆ ಕೊರೆದು ತೆರೆದ ಲೆಕ್ಕದಲ್ಲೇ ಅದು ಇರುತ್ತೆ, ಓಪನ್ ಆಗಿರುತ್ತೆ. ಮತ್ತು ಇಲ್ಲಿ ನಾವು ಜ್ಯೂಸನ್ನು ಹಾಕೋದು ಇಷ್ಟು ಭಾಗದಲ್ಲಿ ಮಾತ್ರ. ನಿಮಗೆ ಈ ಲೋಟದಲ್ಲಿ ತುಂಬ ಜ್ಯೂಸನ್ನು ಕೊಟ್ಟಾಗ ಏನನ್ಸುತ್ತೆ, ಕಂಪ್ಲೀಟಾಗಿ ಇದು ಇಲ್ಲೆಲ್ಲ ತುಂಬ್ಕೊಂಡಿದ್ದೀನೋ ಅಂತ ಅನಿಸುತ್ತೆ. ಆದರೆ ಅಷ್ಟು ಇರಲ್ಲ. ಎಲ್ಲಿರುತ್ತೆ, ಕೇವಲ ಇಷ್ಟೇ ಭಾಗದಲ್ಲಿರುತ್ತೆ. ಅಂದರೆ ಇಲ್ಲಿ ಈ ಭಾಗ ಖಾಲಿ ಇರುತ್ತೆ, ಇದು ಉಬ್ಕೊಂಡಿರುತ್ತೆ, ಈ ಶೇಪ್ನಲ್ಲಿ ಇದು ಉಬ್ಕೊಂಡಿರುತ್ತೆ. ನಮಗೆ ಕೇಳಿದಂಥ ಪ್ರಶ್ನೆ ಏನು, ಗೋಚರ ಸಾಮರ್ಥ್ಯ ಮತ್ತು ನೈಜ ಸಾಮರ್ಥ್ಯ. ನೈಜ ಸಾಮರ್ಥ್ಯ ಅಂತಂದರೆ ನಿಜವಾಗಿ ಇದರಲ್ಲಿ ಎಷ್ಟು ಜ್ಯೂಸ್ ಹಿಡಿಸುತ್ತೆ ಅದು, ಅಂದರೆ ಜ್ಯೂಸಿನ ಗಾತ್ರ. ಮತ್ತು ಗೋಚರ ಸಾಮರ್ಥ್ಯ ಅಂತಂದರೆ ಈ ಸಿಲಿಂಡರ್ನ ಸಾಮರ್ಥ್ಯ, ಸಿಲಿಂಡರ್ನ ಗಾತ್ರ ಆಗುತ್ತೆ. ಸಿಲಿಂಡರ್ ಗಾತ್ರ ಅಂತಂದರೆ ಕಂಪ್ಲೀಟಾಗಿ ಸಿಲಿಂಡರ್ನ ಗಾತ್ರ ಆಗುತ್ತೆ. ಗೋಚರ ಸಾಮರ್ಥ್ಯ ಅಂತಂದರೆ ಈ ಸಿಲಿಂಡರ್ನ ಸಾಮರ್ಥ್ಯದಲ್ಲಿ, ಸಿಲಿಂಡರ್ನ ಗಾತ್ರದಲ್ಲಿ ನಾವು ಈ ಅರ್ಧಗೋಳಾಕೃತಿಯ ಭಾಗದ ಗಾತ್ರವನ್ನು ತೆಗಿಬೇಕಾಗತ್ತೆ. ಇಷ್ಟು ಗಾತ್ರವನ್ನು ನಾವಿಲ್ಲಿ ತೆಗಿಬೇಕಾಗತ್ತೆ. ಈಗ ನಾವು ನೈಜ ಸಾಮರ್ಥ್ಯ ಅಂತಂದರೆ ಸಿಲಿಂಡರ್ನ ಗಾತ್ರ ಕಂಡುಹಿಡಿಬೇಕು, ಮತ್ತು ಗೋಚರ ಸಾಮರ್ಥ್ಯ ಅಂತಂದರೆ ಸಿಲಿಂಡರ್ನ ಗಾತ್ರದಲ್ಲಿ ಈ ಅರ್ಧಗೋಳದ ಗಾತ್ರವನ್ನು ಕಳೆದಿಡಬೇಕಾಗತ್ತೆ. ಹಾಗಾದರೆ ನಾವಿಲ್ಲಿ ಎರಡಕ್ಕೂ ಕೂಡ ವ್ಯಾಸ ಒಂದೇ ಇದೆ. ವ್ಯಾಸ ಅಂತಂದರೆ 5 ಸೆಂಟಿಮೀಟ್ರ್ ಇದೆ, ಅಂದರೆ ತ್ರಿಜ್ಯ ಅಂತಂದರೆ 5/2 ಆಗುತ್ತೆ. ವ್ಯಾಸವನ್ನು 2ರಿಂದ ಭಾಗಿಸಿದರೆ ನಮಗೆ ತ್ರಿಜ್ಯ ಸಿಗುತ್ತೆ, ಅದಕ್ಕೆ 5/2 ಆಯಿತು. ಮತ್ತು ಎತ್ತರ ಕೊಟ್ಟಿದ್ದಾರೆ, ಯಾವುದರ ಎತ್ತರ ಅದು, ಇಲ್ಲಿ ಕಂಪ್ಲೀಟ್ ಸಿಲಿಂಡರ್ನ ಎತ್ತರ ಅದು ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಇದೆ. ಇದನ್ನು ನಾವು ಈ R ಅಂದರೆ D/2 ವ್ಯಾಸ ಮತ್ತು ವ್ಯಾಸವನ್ನು 2ರಿಂದ ಭಾಗಿಸಿ ಬಂದಂಥದ್ದು 5/2. 5/2 ಮತ್ತು ಈ 10 ಉಪಯೋಗಿಸ್ಕೊಂಡು ಸಿಲಿಂಡರ್ನ ಗಾತ್ರವನ್ನು ಉಪಯೋಗಿಸ್ಬೇಕು, ಮತ್ತು ಇದೇ 6 ಉಪಯೋಗಿಸ್ಕೊಂಡು ಈ ಅರ್ಧಗೋಳದ ಗಾತ್ರವನ್ನು ಕಂಡುಹಿಡಿಬೇಕು. ಈಗ ನಾವು ಮೊದಲು ನೈಜ ಸಾಮರ್ಥ್ಯವನ್ನು ಕಂಡುಹಿಡಿಯೋಣ. ಇಲ್ಲಿ ಲೋಟದ ನೈಜ ಸಾಮರ್ಥ್ಯ ಮೊದಲು ಬರೆಯೋಣ. ಸಿಲಿಂಡರ್ ಮತ್ತು ಅರ್ಧಗೋಳದ ಭಾಗಕ್ಕೆ R ಏನಾಗುತ್ತೆ 5/2. ಸಿಲಿಂಡರಿಗೆ H ಎತ್ತರ ಎಷ್ಟು ಕೊಟ್ಟಿದ್ದಾರೆ, 10 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅದನ್ನು ಬರೆಯೋಣ. ಇಲ್ಲಿ 10 ಸೆಂಟಿಮೀಟರ್ ಆಯಿತು. ಈಗ ಗೋಚರ ಸಾಮರ್ಥ್ಯ ಅಂತಂದರೆ ಸಿಲಿಂಡರ್ನ ಗಾತ್ರ ಆಗುತ್ತೆ. ಅದಕ್ಕೆ ಮೊದಲು ನಾವು ಗೋಚರ ಸಾಮರ್ಥ್ಯವನ್ನು ಕಂಡುಹಿಡಿಯೋಣ. ಗೋಚರ ಸಾಮರ್ಥ್ಯ ಮಕ್ಕಳೇ, ಇದು ಟೆಕ್ಸ್ಟ್ ಬುಕ್ ಕ್ವೆಶ್ಚನ್ನು, ನೀವು ಇದನ್ನು ಸಾಲ್ವ್ ಮಾಡಿರ್ತೀರಾ. ಗೋಚರ ಸಾಮರ್ಥ್ಯ ಈಕ್ವಲ್ಸ್ ಏನು, ಸಿಲಿಂಡರ್ನ ಗಾತ್ರ. ಗೋಚರ ಸಾಮರ್ಥ್ಯ ಅಂದ್ರೇನು, ಸಿಲಿಂಡರ್ನ ಗಾತ್ರ. ಸಿಲಿಂಡರ್ನ ಗಾತ್ರ ಅಂದರೆ ಸಿಲಿಂಡರ್ನ ಗಾತ್ರದ ಸೂತ್ರವನ್ನು ಬರೀರಿ ಮಕ್ಕಳೇ. ಸಿಲಿಂಡರಿನ ಗಾತ್ರ ಅಂದರೆ ಏನು,
ಸಿಲಿಂಡರ್ ಗಾತ್ರ ಅಂತಂದರೆ 5r²h 5 × r² × h. ಇದು ಸಿಲಿಂಡರ್ನ ಗಾತ್ರವನ್ನು ಕಂಡುಹಿಡಿಯುವ ಸೂತ್ರ. ಈಗ ನೀವು ಇಲ್ಲಿ ಪೈನ ಬೆಲೆ ಅವರೇ ಹೇಳಿರ್ತಾರೆ 3.14 ಅಂತ, ಅದನ್ನು ಹಾಕೋಣ. 3.14. ಆರ್ನ ಬೆಲೆ 5/2 ಇಂಟು ಇದನ್ನು r² ಇರೋದ್ರಿಂದ 2 ಸಲ ಹಾಕೋಣ. 5/2 ಇಂಟು 10. ಹೆಚ್ಚಿದು ಎತ್ತರ. ಇಲ್ಲಿ ಪೈನ ಬೆಲೆನ ಹಾಕೋಣ. ಅವರೇ ಕೊಟ್ಟಿದ್ದಾರೆ ಇಷ್ಟೇ ಹಾಕಿ ಅಂತ. ಅದು 3.14 ಅಂದರೆ 22/7 ನಾವು ದಶಮಾಂಶ ರೂಪದಲ್ಲಿ ಬರೀರಿ ಅಂದರೆ ಅದು ಸನ್ನಿಹಿತ ಬೆಲೆ 3.14. ಆಮೇಲೆ r² ಇದೆ. ಆರ್ನ ಬೆಲೆ ನಮ್ಗೆ ಗೊತ್ತಿದೆ 5/2, ಅದನ್ನು ಹಾಕೋಣ. 2 ಸಲ ಹಾಕಬೇಕಾಗತ್ತೆ, ಯಾಕಂದರೆ r² ಇದೆ. 5/2 ಇಂಟು 5/2 5/2 ಇಂಟು 5/2. ಆಮೇಲೆ ಹೆಚ್ ಬೆಲೆ ಹಾಕಬೇಕು. ಹೆಚ್ ಬೆಲೆ ಎಷ್ಟಿದೆ ಇಲ್ಲಿ? ಹೆಚ್ ಬೆಲೆ 10 ಇದೆ. 10 ಹಾಕೋಣ. ಈಗ ನಾವಿಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕಾಗುತ್ತೆ ನೋಡೋಣ. 2 1 2 5 ಇದೆ. ಇಲ್ಲಿ 3.14 ಇದೆ. ಇಲ್ಲಿ 4 ಇರೋದ್ರಿಂದ ನಾವು ಇದನ್ನು ಕೂಡ 2ರಿಂದ ಭಾಗಿಸ್ಬೋದು. 2 1 2. ಆಮೇಲೆ ಇಲ್ಲಿ 3 ಇದೆ. 3 ಇದೆ ಅಂತಂದರೆ 2ರ ಮಗ್ಗಿಯಲ್ಲಿಲ್ಲ. 2 1 2. 2 1 2 ಅಂದರೆ 3ರಲ್ಲಿ 2 ಅಂದರೆ 1 ಉಳ್ಕೊಳ್ಳುತ್ತೆ. 11 ಆಯಿತು. ಅಂದರೆ ಇಲ್ಲಿ 1 ಉಳ್ಕೊಂಡ್ರೆ ಇದು 11 ಆಗುತ್ತೆ. ಅಂದರೆ 2 5 10. 0.5 ಬಂತು. ಆಮೇಲೆ ಇಲ್ಲಿ 1 ಉಳ್ಕೊಂಡಿದೆ, 14 ಆಗುತ್ತೆ. 2 7. ಅಂದರೆ ನೀವು ಹಾಗಾಗಿಲ್ಲ ಅಂದರೆ ಹೀಗೆ ಭಾಗಿಸಿ ಮಕ್ಕಳೇ. 3.14 2ರಿಂದ ಭಾಗಿಸಿದರೆ 2 1 2. 1 ಉಳ್ಕೊಳ್ತು. 0.1 ಇಲ್ಲಿ ಪಾಯಿಂಟ್ ಹಾಕೋಣ. 2 5 10 ಆಗುತ್ತೆ. 10 ಅಂತಂದರೆ 1 ಉಳ್ಕೊಳ್ತು. ಪುನಃ 14 ಅಂದರೆ 1.57 ಬರುತ್ತೆ. ಇಲ್ಲಿ ನೀವು ಈ ರೀತಿಯಾಗಿ ಬೇರೆ ಏನಾದರೂ ಬಾಕ್ಸ್ಕೊಂಡು ಅಲ್ಲಿ ಹಾಕ್ಬೋದು. ನಿಮಗೆ ನೇರವಾಗಿ ಬಾಕ್ಸ್ಲಿಕ್ಕೆ ಬರಲಿಲ್ಲ ಅಂತಂದರೆ ನೀವು ಅದನ್ನು ಅಲ್ಲಿ ಹಾಕಿರಿ ಮಕ್ಕಳೇ. ಆ ರೀತಿ ಬಾಕ್ಸ್ಕೊಂಡು ಅಲ್ಲಿ ಹಾಕಿರಿ. ಈಗ 1.57 ಹಾಗೆ ಬರೆಯೋಣ. ಇಲ್ಲಿ ನಾವು 1.57. ಈಗ ಇಲ್ಲಿ 5 5 5 3 5 ಉಳ್ಕೊಂಡಿದ್ದಾವೆ. ಅಂದರೆ 5 ಇಂಟು 5 ಇಂಟು 5 3 ಗುಣಿಸ್ಬೇಕು. ಅಂದರೆ 5 ಇಂಟು 5 ಎಷ್ಟಾಗತ್ತೆ? 25 ಆಗುತ್ತೆ. 5 ಇಂಟು 5 ಎಷ್ಟಾಯಿತು? 25 ಆಯಿತು. ಪುನಃ 25 ಎಷ್ಟರಿಂದ ಗುಣಿಸ್ಬೇಕು ನಾವು? 25 ಇಂಟು 5. 5 5 25. 25 ಇಂಟು 5 ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣ? ಇಲ್ಲಿ 25 ಇಂಟು 5. 25 125. ನಾವು ನೇರವಾಗಿ ಹೇಳ್ಬೋದು. ಇಲ್ಲಾಂದರೆ ಗುಣಿಸಿ ಅದನ್ನು. 5 5 25. 5 2 10 + 2 125 ಆಗುತ್ತೆ. ಅಂದರೆ ಏನಾಯ್ತು ಇಲ್ಲಿ? 125 ಆಯಿತು. ಈಗ ನಾವು ಮತ್ತೆ ಇವೆರಡನ್ನು ಗುಣಿಸ್ಬೇಕು. 1.57 ಇಂಟು 125 ನಾವು ಮಾಡೋಣ. ಇಲ್ಲಿ 1.57 ಅಂತಂದರೆ 157 ಬರ್ಕೊಳ್ಳೋಣ ಇಂಟು 125. ಇಲ್ಲಿ ನಮಗೆ 125 ಮಗ್ಗಿ ಬರಲ್ಲ. ಮೊದಲು ನಾವು 5ರಿಂದ ಗುಣಿಸೋಣ. 5 7 35. ಇಲ್ಲಿ 3 ಕ್ಯಾರಿ ಬರುತ್ತೆ. 5 5 25. ಈ 3 ಕ್ಯಾರಿಗೆ ಅದನ್ನು ಕೂಡಿಸೋಣ. 25 + 3 28 ಆಗುತ್ತೆ. ನಂತರ ಕ್ಯಾರಿ 2 ಬರುತ್ತೆ. 5 1 5 + 2 7 ಆಗುತ್ತೆ. 785 ಬಂತು. ಇಲ್ಲಿ 2 7 14. 4 ಇಲ್ಲಿ ಬರೆಯೋಣ. ಇಲ್ಲಿ 1 ಕ್ಯಾರಿ ತಗೊಳ್ಳೋಣ. 2 5 10 + 1 11 ಆಗುತ್ತೆ. 11ರಲ್ಲಿ 1 ಇಲ್ಲಿ ಬರೆಯೋಣ. 1 ಕ್ಯಾರಿ ತಗೊಳ್ಳೋಣ. ನಂತರ 2 1 2 + 1 3 ಆಗುತ್ತೆ. ನಂತರ ಇಲ್ಲಿ 2 ಪ್ಲಸ್ ಹಾಕೋಣ ಅಥವಾ 2 0 ಹಾಕೋಣ. 157 ಬರುತ್ತೆ. 157 ಬರೆಯೋಣ. ಇಲ್ಲಿ 5 ಬರೆಯೋಣ. 8 4 12. 2 ಬರೆಯೋಣ. 1 ಕ್ಯಾರಿ ತಗೊಳ್ಳೋಣ. 7 + 1 8. 8 + 1 9 7 16. 16 ಆಯಿತು. ಇಲ್ಲಿ 1 ಕ್ಯಾರಿ ಬರೆಯೋಣ. 3 1 4 + 5 9 ಆಯಿತು. 1 ಅಂದರೆ ಏನು ಬಂತು ಇಲ್ಲಿ ಉತ್ತರ? 196. 25 ಬಂತು. ಇಲ್ಲಿ 57 2 ಅಂಕಿಗಳ ನಂತರ ಬಿಂದು ಬಂದಿರೋದ್ರಿಂದ ನಾವು ಇಲ್ಲಿ ಬಿಂದು ಹಾಕೋಣ. ನಂತರ ಇದು ಗಾತ್ರ. ನಿಜವಾದ ಸಾಮರ್ಥ್ಯ ಅಂತಂದರೆ cm³ ಹಾಕಬೇಕು. ಆದ್ದರಿಂದ ಇಲ್ಲಿ ನಾವು ಗಾತ್ರ ಅಂತಂದರೆ ಇದು ಗೋಚರಿಸುವ ಗಾತ್ರ. ಪ್ರಶ್ನೆಯಲ್ಲಿ ಏನಿದೆ?
ಗೋಚರ ಸಾಮರ್ಥ್ಯ ಎಷ್ಟು ಬಂತಿಲ್ಲಿ? 196.25 cm3. ಬರೆಯೋಣ. ಗೋಚರ ಸಾಮರ್ಥ್ಯ ಈಕ್ವಲ್ಸ್ ಏನು? 196.25 cm3 ಆಯಿತು. ನಮಗೆ ಲೋಟದ ಗೋಚರ ಸಾಮರ್ಥ್ಯ ಗೊತ್ತಾಯಿತು. ನಮಗೀಗ ಏನು ಬೇಕು? ನೈಜ ಸಾಮರ್ಥ್ಯ ಬೇಕು. ನಿಜವಾಗಿ ಅದರಲ್ಲಿ ಎಷ್ಟು ಜ್ಯೂಸ್ ಹಿಡಿಸುತ್ತೆ ಅಂತ. ಇಲ್ಲಿ ಈ ಭಾಗದಲ್ಲಿ ಜ್ಯೂಸ್ ಇರಲ್ಲ, ಕೇವಲ ಯಾವ ಭಾಗದಲ್ಲಿರುತ್ತೆ? ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಲ್ಲ, ಈ ಭಾಗದಲ್ಲಿ ಮಾತ್ರ ಜ್ಯೂಸ್ ಇರುತ್ತೆ. ಸಿಲಿಂಡರ್ನ ಘನಫಲದಲ್ಲಿ ಈ ಅರ್ಧಗೋಳದ ಘನಫಲವನ್ನು ಕಳಿಬೇಕಾಗತ್ತೆ. ಈಗಲೇ ನಾವು ಸಿಲಿಂಡರ್ನ ಘನಫಲವನ್ನು ಕಂಡುಹಿಡ್ಕೊಂಡಿದ್ದೀವಿ. ಅರ್ಧಗೋಳದ ಘನಫಲವನ್ನು ಕಂಡುಹಿಡಿದು ಅದರಲ್ಲಿ ಕಳಿಬೋದು ನಾವು. ಅದಕ್ಕೆ ನಾವಿಲ್ಲಿ ಮೊದಲು ಅರ್ಧಗೋಳದ ಘನಫಲವನ್ನು ಕಂಡುಹಿಡ್ಕೊಳ್ಳೋಣ. ಯಾಕೆ ನಮಗೆ ಅರ್ಧಗೋಳದ ಘನಫಲ ಬೇಕು? ಆ ಭಾಗದಲ್ಲಿ ಜ್ಯೂಸ್ ಇರಲ್ಲ, ಆ ಭಾಗದ ಸಾಮರ್ಥ್ಯವನ್ನು ನಾವು ತೆಗಿಬೇಕಾಗತ್ತೆ. ಈಗ ನಾವು ಅರ್ಧಗೋಳದ ಘನಫಲದ ಸೂತ್ರವನ್ನು ಬರೆಯೋಣ. ಅರ್ಧಗೋಳದ ಘನಫಲದ ಸೂತ್ರ. ಅರ್ಧಗೋಳದ ಘನಫಲ ಅಂತಂದರೆ ಏನಾಗುತ್ತೆ? 2/3 πr³ ಆಗುತ್ತೆ. ಈ ಸೂತ್ರವನ್ನು ನೀವು ನೆನಪಲ್ಲಿ ಇಟ್ಕೊಂಡು ಹಾಕಬೇಕಿಲ್ಲಿ. ಈಗ ನಾವು 2/3 ಪೈ ವ್ಯಾಲ್ಯೂ 3.14 ಹಾಕಬೇಕಿಲ್ಲಿ, ಇಂಟು r³ ಅಂದರೆ 5/2 ಇಂಟು 5/2 ಇಂಟು 5/2 3 ಸಲ ನಾವು 5/2 ಹಾಕಬೇಕಿಲ್ಲಿ. 5/2 ಇಂಟು 5/2 ಇಂಟು 5/2 5/2 ಇಂಟು 5/2 ಇಂಟು 5/2. ಇಲ್ಲಿ ಎಲ್ಲೆಲ್ಲಿ ಕ್ಯಾನ್ಸಲ್ ಮಾಡಲಿಕ್ಕಾಗತ್ತೆ ನಾವಲ್ಲಿ ಕ್ಯಾನ್ಸಲ್ ಮಾಡೋಣ. 2 ಹೋಯಿತು. ನಂತರ ಇಲ್ಲಿ 2 ಒಂದಲೇ, ಪುನಃ ಇಲ್ಲಿ 1.5 ಇವಾಗಲೇ ಮಾಡಿದ್ದೀವಿ ನಾವು. ನಂತರ ಇಲ್ಲಿ ಏನು ಉಳ್ಕೊಂಡಿದೆ? ಮತ್ತೆ ಎಲ್ಲಾದರೂ ಕ್ಯಾನ್ಸಲ್ ಮಾಡಲಿಕ್ಕಾಗಲ್ಲ. ಇದು ಇಂಟು ಇದು ಇಂಟು ಇದು, ಹಾಗೆ ನಾವು ಇಲ್ಲಿ ಇಟ್ಕೊಳ್ಳೋಣ. ಎಷ್ಟು ಬರುತ್ತೆ? 1.57. ಇವು 3ರ ಗುಣಲಬ್ಧ. 5 ಇಂಟು 5 ಇಂಟು 5 ಎಷ್ಟು ಬರುತ್ತೆ? 125 ಬರುತ್ತೆ. ಇಲ್ಲಿ ಉಳ್ಕೊಳ್ತು 3 ಇಂಟು 2 6 ಉಳ್ಕೊಂಡಿದೆ. ಅದಕ್ಕೆ ಬರೆಯೋಣ 6. ಈಗ ಇವೆರಡನ್ನು ಗುಣಿಸೋಣ. ನಾವು ಇವಾಗಲೇ ಗುಣಿಸಿದ್ದೀವಿ. 157 ಇಂಟು 125 ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವಾಗ ಮಾಡಿದ್ದೀವಿ. ಎಷ್ಟು ಬಂದಿತ್ತು ಮಕ್ಕಳೇ? ಅದು 196.25 196.25 ಬೈ ಈ 6 ಹಾಗೆ ಇಡೋಣ. ಈಗ 196.25 6ರಿಂದ ಭಾಗಿಸೋಣ. 196.25 6ರಿಂದ ಭಾಗಿಸೋಣ. ಇಲ್ಲಿ 6 3 18 ಆಯಿತು. 9 8 ಹೋದರೆ 1 6 ಉಳ್ಕೊಳ್ತು. 6 2 12 ಆಯಿತು. 6 2 ಹೋದರೆ 4 ಉಳ್ಕೊಳ್ತು. 2 ತೊಗೊಳ್ಳೋಣ. ಇಲ್ಲಿ ಪಾಯಿಂಟ್ ಹಾಕೋಣ. 6 7 42 ಬಂತು. 0 ಆಯಿತು. 5 ಇಳಿಸ್ಕೊಳ್ಳೋಣ. ಇಲ್ಲಿ 5 ಚಿಕ್ಕದಿರೋದ್ರಿಂದ 6ರಿಂದ ನಾವೇನು ಹಾಕೋಬೇಕು? ಇಲ್ಲಿ 0 ಹಾಕೋಬೇಕು. ಇಲ್ಲೂ ಕೂಡ 0 ಹಾಕೋಬೇಕು. ನಂತರ ಇಲ್ಲಿ ಏನಾಗುತ್ತೆ? ಪುನಃ 6 7 42 6 8 48 ಬರುತ್ತೆ. ಪುನಃ 2 ಬರುತ್ತೆ. 2 ಅಂದರೆ ಮತ್ತೆ 1 ಬರುತ್ತೆ. ನಾವು ಅಪ್ರಾಕ್ಸಿಮೇಟಾಗಿ 708ವರೆಗೆ ತೊಗೊಳ್ಳೋಣ. ಅಂದರೆ ಏನು ಬಂತಿಲ್ಲಿ? 32.708 cm³ ಆಯಿತು. ಏನಿದು? ಇದು ಇಲ್ಲಿ ನಾವು ತೆಗೆಯಬೇಕಾದಂಥ ಅರ್ಧಗೋಳದ ಗಾತ್ರ. ಈಗ ನಾವು ಸಂಪೂರ್ಣ ಸಿಲಿಂಡರ್ನ ಗಾತ್ರದಲ್ಲಿ ಅರ್ಧಗೋಳದ ಗಾತ್ರವನ್ನು ತೆಗೆದ್ರೆ, ಮೈನಸ್ ಮಾಡಿದರೆ, ಕಳೆದ್ರೆ ಏನು ಸಿಗುತ್ತೆ ನಮಗೆ? ಇದರ ನೈಜ ಸಾಮರ್ಥ್ಯ ಗೊತ್ತಾಗುತ್ತೆ. ಅಂದರೆ ಎಷ್ಟು ಜ್ಯೂಸ್ ಅದರಲ್ಲಿ ಹಿಡಿಸುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಬರೆಯೋಣ. ಲೋಟದ ನೈಜ ಸಾಮರ್ಥ್ಯ ಈಕ್ವಲ್ಸ್ ಏನು?
ಸಿಲಿಂಡರ್ನ ಸಾಮರ್ಥ್ಯ ಅಥವಾ ಸಿಲಿಂಡರ್ನ ಗಾತ್ರ ಮೈನಸ್ ಅರ್ಧಗೋಳದ ಗಾತ್ರ. ಇಲ್ಲಿ ನಾವು ಸಿಲಿಂಡರ್ನ ಗಾತ್ರದಿಂದ ಅರ್ಧಗೋಳದ ಗಾತ್ರವನ್ನು ಕಳಿಬೇಕು. ಸಿಲಿಂಡರ್ನ ಗಾತ್ರ ಎಷ್ಟಿದೆ ನಮಗೆ ಸಿಕ್ಕಿದೆ 196.25 ಮೈನಸ್ ಅರ್ಧಗೋಳದ ಗಾತ್ರ 32.708 ಇದೆ. ಈಗ ನಮಗೆ ಎಷ್ಟು ಬರುತ್ತೆ ನೋಡೋಣ. 196.25ರಲ್ಲಿ 32.708 ಕಳೆಯೋಣ. ಏನು ಬರುತ್ತೆ ಇಲ್ಲಿ 10ರಲ್ಲಿ 8 ಹೋದರೆ 2 ಬಂತು. ಇಲ್ಲಿ 4 ಉಳ್ಕೊಂಡಿದೆ, ಯಾಕಂದರೆ ನಾವಿಲ್ಲಿ 10 ಮಾಡ್ಕೊಂಡಿದ್ದೀವಿ, ಇದನ್ನು 1 ತೊಗೊಂಡಿದ್ದೀವಿ. 5ರಲ್ಲಿ 1 ಹೋಯ್ತು ಅಂತಂದರೆ 4 ಆಯಿತು. ಆಮೇಲೆ ಇಲ್ಲಿ 12 ಆಗುತ್ತೆ. ಇದು 12ರಲ್ಲಿ 7 ಹೋದರೆ 5, ಇಲ್ಲಿ 5 ಉಳ್ಕೊಂಡಿದೆ. ನಿಮಗೆ ಕಳೆಯೋದು ಗೊತ್ತಿದೆ. 5ರಲ್ಲಿ 2 ಹೋದರೆ 3, ಇಲ್ಲಿ 9ರಲ್ಲಿ 3 ಹೋದರೆ 6, ಆಮೇಲೆ 1. ಅಂದರೆ ಉತ್ತರ ಏನಾಯ್ತು ಇಲ್ಲಿ 163. ಇಲ್ಲಿ ನೈಜ ಗಾತ್ರ ಎಷ್ಟು ಅಂತಾಯಿತು 163.542 cm3. ಅಂದರೆ ಇದು ನಿಜವಾಗಿ ಇಷ್ಟು ಜ್ಯೂಸ್ ಇರುತ್ತೆ. 163.542 cm3.